ನಮಸ್ಕಾರ, ನಾನು ಪೃಥ್ವಿರಾಜ್ ಹಾರನಹಳ್ಳಿ. ವೆರಿ ಇಂಟ್ರೆಸ್ಟಿಂಗ್ಲಿ ಕೋಲಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಸಿದ್ದರಾಮಯ್ಯನವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡಿದಾದ್ರೆ ಒಂದು ಪ್ರಮುಖ ಬೆಳವಣಿಗೆ ಆಗಿದೆ. ಕೋಲಾರದಿಂದ ಸಿದ್ದರಾಮಯ್ಯನವರು ಸ್ಪರ್ಧೆ ಮಾಡಲ್ವಾ ಅನ್ನುವಂತ ಪ್ರಶ್ನೆ ಎದ್ದಿರುವಂತದ್ದು. ಕೋಲಾರದಲ್ಲಿ ನಾನು ಸ್ಪರ್ಧೆ ಮಾಡ್ತೀನಿ ಅಂತ ಅಧಿಕೃತವಾಗಿ ಘೋಷಣೆ ಮಾಡಿದ್ರು. ಆದ್ರೆ ಅದನ್ನ ಹೈಕಮಾಂಡ್ ತೀರ್ಮಾನ ಮಾಡಬೇಕು ಅಂತನೂ ಕೂಡ ಒಂದು ಮಾತನ್ನ ಮೆನ್ಷನ್ ಮಾಡಿದ್ರು ವಿರೋಧ ಪಕ್ಷ ನಾಯಕರಾಗಿರುವಂತ ಸಿದ್ದರಾಮಯ್ಯನವರು. ಸಿದ್ದರಾಮಯ್ಯನವರಿಗೆ ಕೋಲಾರ ಸೇಫ್ ಅಲ್ಲ ಅಂತೆ. ಕೋಲಾರದಿಂದ ಸ್ಪರ್ಧಿಸಿದ್ರೆ ಸಿದ್ದರಾಮಯ್ಯ ಸೋಲ್ತಾರಂತೆ. ನಿಮ್ಮ ವಿರುದ್ಧ ವಿರೋಧಿಗಳು ಚಕ್ರವ್ಯೂಹವನ್ನು ಅಣಿತಾ ಇದ್ದಾರೆ. ಕೋಲಾರ ಬಿಟ್ಟು ಸೇಫ್ ಕ್ಷೇತ್ರ ನೋಡಿಕೊಂಡ್ರೆ ಒಳ್ಳೆಯದು. ಸೇಫ್ ಕ್ಷೇತ್ರ ಅಂದ್ರೆ ವರ್ಣಾ ಕ್ಷೇತ್ರಕ್ಕೆ ಹೋಗಿ. ಪರೋಕ್ಷವಾಗಿ ವರ್ಣಾದಿಂದ ಸ್ಪರ್ಧೆಗೆ ರಾಹುಲ್ ಗಾಂಧಿ ಅವರು ಸಲಹೆಯನ್ನ ಕೊಟ್ಟಿದ್ದಾರಂತೆ ಸಿದ್ದರಾಮಯ್ಯನವರಿಗೆ. ಕೋಲಾರಕ್ಕಿಂತ ಸಿದ್ದರಾಮಯ್ಯನವರಿಗೆ ವರ್ಣಾ ಸೇಫ್ ಅಂತೆ. ಅದು ಹೌದು ಕೂಡ, ಬಿಕಾಸ್ ವರ್ಣಾ ಅವರ ಕ್ಷೇತ್ರ, ವರ್ಣಾ ಅವರ ಹುಟ್ಟೂರು ಕೂಡ ಇರುವಂತ, ಸಿದ್ದರಾಮನ ಹುಂಡಿ ಇರುವಂತ ಒಂದು ಕ್ಷೇತ್ರ. 2 ಬಾರಿ ಅಲ್ಲಿ MLA ಆಗಿದ್ದಾರೆ. 2008ರಲ್ಲಿ ಅಸ್ತಿತ್ವಕ್ಕೆ ಬಂದಿದ್ದಂಥದ್ದು ವರ್ಣಾ ಕ್ಷೇತ್ರ. 2008ರಲ್ಲಿ ಅವರು ಅದೃಷ್ಟದ ಕ್ಷೇತ್ರ ಕೂಡ ಸಿದ್ದರಾಮಯ್ಯನವರಿಗೆ. 2008ರಲ್ಲಿ ಮುಖ್ಯಮಂತ್ರಿ ಅಂದ್ರೆ ಆ ಒಂದು ಕ್ಷೇತ್ರದಲ್ಲಿ ಗೆಲ್ತಾರೆ. 2013ರಲ್ಲೂ ಕೂಡ ಆ ಕ್ಷೇತ್ರವನ್ನ ಗೆಲ್ತಾರೆ. 2018ರಲ್ಲಿ ಅವ್ರ ಪುತ್ರನಿಗೆ ಬಿಟ್ಕೊಟ್ಟಿದ್ರು. ಆದ್ರೆ ಆ ಪುತ್ರನಿಗೆ ತೊಂದರೆ ಆಗೋದು ಬೇಡ ಅಂತ ಕೋಲಾರಕ್ಕೆ ವಲಸೆ ಹೋಗುವಂತ ನಿಟ್ಟಿನಲ್ಲಿ ನಿರ್ಧಾರವನ್ನ ಕೈಗೊಂಡಿದ್ರು ಸಿದ್ದರಾಮಯ್ಯನವರು. ಹೈಕಮಾಂಡ್ ನಿರ್ಧಾರ ಕೈಗೊಂಡಿಲ್ಲ. ಕೋಲಾರದಿಂದ ಸ್ಪರ್ಧೆಗೆ ಗ್ರೀನ್ ಸಿಗ್ನಲ್ ಸಿಕ್ಕಿಲ್ಲ. ನನ್ನ ಹೆಸರು ಇನ್ನೂ ಕೂಡ ಕ್ಲಿಯರ್ ಮಾಡಿಲ್ಲ. ಇದು ಸಿದ್ದರಾಮಯ್ಯನವರ ಸ್ಟೇಟ್ಮೆಂಟ್. ಯಾವಾಗ ಈ ವಿಚಾರ ನಾವು ಬ್ರೇಕ್ ಮಾಡಿದ್ವಿ, ಫಸ್ಟ್ ನ್ಯೂಸ್ 18ನಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಬ್ರೇಕ್ ಆಗಿದ್ದಂತ ಸುದ್ದಿ ಇದು. ನನ್ನ ಹೆಸರು ಇನ್ನೂ ಕೂಡ ಕ್ಲಿಯರ್ ಮಾಡಿಲ್ಲ ಅಂತ ಸಿದ್ದರಾಮಯ್ಯನವರು ಹೇಳಿದ್ರು. ಸ್ಪರ್ಧೆಯ ನಿರ್ಧಾರವನ್ನ ಹೈಕಮಾಂಡ್ಗೆ ಬಿಟ್ಟಿದ್ದೇನೆ ಅಂತ ಹೇಳಿದ್ರು. ಹೈಕಮಾಂಡ್ ಹೇಳಿದಂತೆ ಕೇಳ್ತೇನೆ ಅಂತ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಈ ಮಾತನ್ನು ಹೇಳ್ತಾ ಇದ್ದಾರೆ ಅಂದ್ರೆ ಅವರು ಕೋಲಾರದಿಂದ ಹಿಂದೆ ಸರಿಯುವಂತ ನಿರ್ಧಾರಕ್ಕೆ ಬಂದ್ಬಿಟ್ಟಿದ್ದಾರಾ ಅನ್ನುವಂತ ಪ್ರಶ್ನೆ ಕಾಡ್ತಾ ಇದೆ. ಈಗ ಕೋಲಾರ ಸ್ಪರ್ಧೆ ಬಗ್ಗೆ ದೆಹಲಿಯಲ್ಲಿ ಸಿದ್ದರಾಮಯ್ಯನವರ ಪ್ರತಿಕ್ರಿಯೆ ಇದು. ಅಲ್ಲಿ ಕಟ್ಟಾಕ್ಬಿಟ್ರೆ ಪಕ್ಷ ಗೆಲ್ಸೋದು. I left it to the High Command. Whatever High Command decides, I will go by. ಅಲ್ಲ, ಆಕ್ಚುಲಿ ನಿನ್ನೆ ಆಲಿಗಳಿಗೆ ಎಲ್ಲರಿಗೂ ಕ್ಲಿಯರ್ ಮಾಡಿದ್ದಾರೆ ಅಂದ್ರೆ ನಿಮ್ಮದೇ ಪ್ರಮುಖವಾಗಿದ್ದಲ್ವಾ ಸರ್? ಆಲಿಗಳಿಗೆಲ್ಲ ಅಂತ ಆ ಥರ ಎಲ್ಲ ಹಂಗೇನಿಲ್ಲ. ಈಗ ನಂದು ಕ್ಲಿಯರ್ ಅನೌನ್ಸ್ ಮಾಡಿ ಕ್ಲಿಯರ್ ಮಾಡೇ ಇಲ್ಲ. ನನ್ನ ಹೆಸರನ್ನೇ ಕ್ಲಿಯರ್ ಮಾಡಿಲ್ಲ. ನೀವು ಸುಮ್ಮನೆ ಹೇಳ್ತಾ ಇದ್ದೀರಿ. ನಾನು ಕೋಲಾರದಲ್ಲಿ ಹೈಕಮಾಂಡ್ನವ್ರು ಏನು ಹೇಳ್ತಾರೆ ಆ ಥರ ಮಾಡ್ತೀನಿ ಅಂತ ಹೇಳಿದ್ದೀನಿ. ಕೇಳಿದ್ರು ಅದೇ ಹೇಳೋದು. ಏನು ತೀರ್ಮಾನ ಆಗಲ್ಲ ಅದು ಹೇಳ್ಬೇಕಲ್ವಾ. ಐ ಲೆಫ್ಟ್ ದಿ ಡಿಸಿಷನ್ ಟು ದಿ ಹೈಕಮಾಂಡ್. ಆಗಲ್ಲ, ಅಲ್ಲಿ ಕಟ್ಟಾಕ್ಬಿಟ್ರೆ ಐ ಲೆಫ್ಟ್ ಟು ದಿ ಹೈಕಮಾಂಡ್ ಅಂತ ಹೇಳಿದ್ರು. ಡಿಸಿಷನ್ ಕೈಗೊಳ್ಳುವಂತ ನಿರ್ಧಾರವನ್ನ ಅವತ್ತು ಕೂಡ ಹಂಗೆ ಹೇಳಿದ್ರು. ಆದ್ರೆ ಅವ್ರು ನಾನು ಕೋಲಾರದಿಂದ ಸ್ಪರ್ಧೆ ಮಾಡ್ತೀನಿ, ಹೈಕಮಾಂಡ್ ತೀರ್ಮಾನ ಮಾಡಬೇಕು, ಟಿಕೆಟ್ ಕೊಟ್ರೆ ಇಲ್ಲಿ ನಿಂತಿದೆ ಅಂತ ಹೇಳಿದ್ರು. ಆದ್ರೆ ಹೈಕಮಾಂಡ್ ನಾಯಕರೇ ಸಿದ್ದರಾಮಯ್ಯನವರೇ ಬೇಡ, ಅಲ್ಲಿ ವ್ಯವಸ್ಥಿತ ಷಡ್ಯಂತ್ರವನ್ನ ಮಾಡಲಾಗ್ತಾ ಇದೆ, ಗೆಲ್ಲೋದು ಅಷ್ಟು ಈಸಿಯಾಗಿ ಇಲ್ಲ ಅಂತ ಹೇಳಿರುವಂತ ಹಿನ್ನೆಲೆಯಲ್ಲಿ ತಮ್ಮ ನಿರ್ಧಾರವನ್ನ ಬದಲಾವಣೆ ಮಾಡ್ಕೊಳ್ತಾರ ಅಥವಾ ಕೋಲಾರದಲ್ಲೂ ಕೂಡ ಸ್ಪರ್ಧೆ ಮಾಡಿ ವರ್ಣಾದಲ್ಲೂ ಕೂಡ ಸ್ಪರ್ಧೆವನ್ನ ಮಾಡುವಂತ ನಿಟ್ಟಿನಲ್ಲಿ ನಿರ್ಧಾರವನ್ನ ಕೈಗೊಳ್ತಾರಾ ಸಿದ್ದರಾಮಯ್ಯನವರು? ಇದೊಂದು ಕುತೂಹಲ ಇದೆ. ಬಿಕಾಸ್ ಸಿದ್ದರಾಮಯ್ಯನವರಿಗೆ ಇದು ಲಾಸ್ಟ್ ಎಲೆಕ್ಷನ್ ಗೆಲ್ಲೇಬೇಕಾಗಿದೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಮತ್ತೊಮ್ಮೆ ಮುಖ್ಯಮಂತ್ರಿ ಆಗುವಂತ ಕನಸನ್ನ ಹೊತ್ಕೊಂಡಿದ್ದಾರೆ ಸಿದ್ದರಾಮಯ್ಯನವರು. ಸೊ ಹೀಗಾಗಿ ಗೆಲ್ಲುವಂಥದ್ದು ಅನಿವಾರ್ಯ ಕೂಡ ಆಗಿದೆ ಸಿದ್ದರಾಮಯ್ಯನವರಿಗೆ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಹಂಚ್ಕೊಳ್ಳೋದಕ್ಕೆ ನಮ್ಮ ಜೊತೆ ಪ್ರಸಾದ್ ಬಾಬು ಅವರು, ಕೋಲಾರದ ಕಾಂಗ್ರೆಸ್ನ ಪ್ರಮುಖ ನಾಯಕರು, ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ನಮಸ್ಕಾರ ಪ್ರಸಾದ್ ಬಾಬು ಅವರೇ. ನಮಸ್ಕಾರ ಸರ್. ಕೋಲಾರದಲ್ಲಿ ಹೆಂಗಿದೆ ಸರ್? ಯಾಕೋ ಬೇಡ, ಕೋಲಾರ ಸೇಫ್ ಅಲ್ಲ, ವರ್ಣದಲ್ಲೇ ನಿಂತ್ಕೊಳ್ಳಿ ಅಂತ ಹೈಕಮಾಂಡ್ ಹೇಳ್ತಾ ಇದೆ ಅನ್ನುವಂಥದ್ರ ಬಗ್ಗೆ ನಮ್ಗೊಂದು ಮಾಹಿತಿ ಸಿಗ್ತಾ ಇದೆ. ಸಿದ್ದರಾಮಯ್ಯನವ್ರಿಗೆ ಯಾವ ರೀತಿ ಆಗಿದೆ ಕೋಲಾರ ಕ್ಷೇತ್ರ? ಸರ್ ಇಲ್ಲ ಸರ್, ಕೋಲಾರದಲ್ಲಿ ಅವ್ರು ನಿಲ್ತಾರೆ, ಇಲ್ಲೇ ಗೆಲ್ತಾರೆ ಸರ್. ಇದು ಎದುರಾಳಿಗಳು ಮಾಡ್ತಾರೋ ಕುತಂತ್ರ ಸರ್. ಇದು ಬಂದಿದೆ, ಅವ್ರು ನಿಂತ್ಕೊಂಡ್ರೆ ಇಲ್ಲಿ ಎದುರಾಳಿನೇ ನಮ್ಗಿಲ್ಲ ಸರ್. ನಮ್ಗೆ ಇಷ್ಟು ಮಾತ್ರ ನಾನು ಹೇಳಕ್ ಇಷ್ಟಪಡ್ತೀನಿ ಸರ್. ಇದು ನಿನ್ನೆ ಡೈಲಿಯಲ್ಲಿ ಏನೋ ಅವರು ಕೇಳಿದಾಗ ಹೇಳಿರ್ಬೋದು, ನನಗೂ ಸರಿಯಾಗಿ ಮಾಹಿತಿ ಇಲ್ಲ ರೀ. ಕೋಲಾರದಲ್ಲೇ ನಿಲ್ತಾರೆ, ಕೋಲಾರದಲ್ಲೇ ಸ್ಪರ್ಧೆ ಮಾಡ್ತಾರೆ, ಕೋಲಾರದಲ್ಲೇ ಗೆಲ್ತಾರೆ ಸರ್. ಅವ್ರು ಕೋಲಾರದಲ್ಲೇ ಗೆಲ್ತಾರೆ ಸರ್. ಅವರು ಏನ್ ಥ್ರೆಟ್ ಅಂದ್ರೆ ಏನು ಸರ್? ಸಿದ್ದರಾಮಯ್ಯನವರಿಗೆ ಥ್ರೆಟ್ ಅಂದ್ರೆ ಏನು ಕೋಲಾರ ಕ್ಷೇತ್ರದಲ್ಲಿ? ಇಲ್ಲ, ಆಪೋಸಿಟ್ ಅವರು ಸುಮ್ಮನೆ ನಮ್ಗೆ ಸೋಲ್ತೀರಿ ಅನ್ನೋ ಬೈಕ್ಕಾಗಿ ಅವರು ಈ ರೀತಿ ಅಪಪ್ರಚಾರ ಮಾಡ್ತಾ ಇದಾರೆ ಸರ್. ಅಷ್ಟೇ, ಮೊದ್ಲಿಂದ ಡೇ 1 ಇಂದ ಇಷ್ಟೇ ಅವ್ರು ಪ್ರಚಾರ ಮಾಡ್ತಾರೆ ಸರ್, ಬೇರೆ ಏನಿಲ್ಲ. ವೋಟರ್ಸ್ ಎಲ್ಲ ಕೂಡ ಇದಾರೆ, ಲೀಡರ್ಸ್ ಎಲ್ಲ ಒಂದಾಗಿದ್ದಾರೆ. ಯಾವುದೇ ಕಾರಣ ಕೂಡ ಎಲ್ಲಿ ಕೂಡ ಗೊಂದಲ ಆಗ್ಬಿಟ್ಟಿತ್ತು ನೋಡಿ. ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಸಿಎಂ ಸ್ಥಾನ ತಪ್ಪಿಸಿದವ್ರು ಇವರು, ಪರಮೇಶ್ವರ್ ಅವರನ್ನ ಸೋಲಿಸಿದಂತವ್ರು ಇವರು, KH ಮುನಿಯಪ್ಪ ಅವರನ್ನ ಸೋಲಿಸಿದಂತವ್ರು ಇವರೇನೆ ಸಿದ್ದರಾಮಯ್ಯನವರು ಅಂತೆಲ್ಲ ಪ್ರತಿಪಕ್ಷದವರು ಆರೋಪ ಕೂಡ ಮಾಡ್ತಾ ಇದ್ರು. ಅದೇ ನೆಗೆಟಿವ್ ಆಗಿದೆಯಾ ಅಲ್ಲಿ?
ಇಲ್ಲ ಅಹಿಂದ ಸರ್, ಮತಗಳನ್ನ ಮೊನ್ನೆ- ನಂಬ್ಕೊಂಡೆ ಅಲ್ವಾ ಬಂದಿದ್ದು ಸಿದ್ದರಾಮಯ್ಯನವರಲ್ಲಿಗೆ? ಹೌದು ಸರ್, ಹೌದು, ಐಯಿಂದ ಮತಗಳು ನಂಬ್ಕೊಂಡೆ ಬನ್ನಿ ಸರ್. ಈಗ ಇನ್ನೊಂದು ಮೊನ್ನೆ ನಮ್ಮ ಕೆ ಎಚ್ ಮುನಿಯಪ್ಪನವರು ಅವರೇ ಪ್ರೆಸ್ ಮೀಟ್ ಮಾಡಿ ಹೇಳಿದ್ದಾರೆ, ಇದು ಯಾವುದು ಕೂಡ ಸಿದ್ದರಾಮಯ್ಯನವ್ರ ಕಾರಣ ಅಲ್ಲ, ಅವ್ರಿಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಸ್ವತಃ ಕೆ ಎಚ್ ಮುನಿಯಪ್ಪ ಸಾಹೇಬ್ರೆ ಪ್ರೆಸ್ ಮೀಟ್ ಮಾಡಿದ್ದಾರೆ ಕೋಲಾರ ನಗರದಲ್ಲಿ ಸರ್, ಕೋಲಾರ ಪತ್ರಿಕಾ ಭವನದಲ್ಲಿ ಮಾಡಿದ್ದಾರೆ ಸರ್. ಏನ್ ನಿರ್ಧಾರ ಮಾಡ್ತಾರೆ ನೋಡೋಣ. ಪ್ರಸಾದ್ ಬಾಬು ಅವರೇ, ಥ್ಯಾಂಕ್ ಯು ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಚಿದಾನ್ ಪಟೇಲ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಚಿದಾನ್ ಪಟೇಲ್, ಒಂದು ಬೆಳವಣಿಗೆ, ಪ್ರಮುಖವಾದಂತ ಬೆಳವಣಿಗೆ ಕಾಂಗ್ರೆಸ್ ಪಕ್ಷದಲ್ಲಿ. ಇದು ಸಿದ್ದರಾಮಯ್ಯನವರ ಕ್ಷೇತ್ರ ಮತ್ತೊಮ್ಮೆ ಅತಂತ್ರ ಆಗುತ್ತಾ ಅನ್ನುವಂಥ ಪ್ರಶ್ನೆಯನ್ನ ಕೂಡ ಹುಟ್ಟಾಗ್ತಾ ಇದೆ. ಹೈಕಮಾಂಡ್ ಏನಂತ ಸೂಚನೆ ಕೊಟ್ಟಿದೆ? ಇನ್ನು ಹೈಕಮಾಂಡ್ಗೆ ಈ ವರದಿ ಹೋಗ್ಲಿಕ್ಕೂ ಮುಂಚೆ ಸಿದ್ದರಾಮಯ್ಯನವರಿಗೂ ಕೂಡ ಏನಾದರೂ ಈ ವರದಿ ಹೋಗಿತ್ತಾ? ವರ್ಣದಲ್ಲಿ ನಿಂತ್ಕೊಳ್ಳೋ ಚಾನ್ಸ್ ಎಷ್ಟು ಮಟ್ಟಿಗಿದೆ? ಕೋಲಾರದಲ್ಲಿ ನಿಂತ್ಕೊಳ್ಳೋ ಚಾನ್ಸ್ ಎಷ್ಟು ಮಟ್ಟಿಗಿದೆ ಸದ್ಯದ ಅಪ್ಡೇಟ್ಸ್ ಪ್ರಕಾರ? ಪೃಥ್ವಿರಾಜ್ ಹಾರನಹಳ್ಳಿ, ಕಾಂಗ್ರೆಸ್ ಹೈಕಮಾಂಡು 2 ಬಾರಿ ವರದಿ ಏನು ತನ್ನದೇ ಆದಂದು ಸರ್ವೆ ಮಾಡಿರ್ತಕ್ಕಂಥ ವರದಿಯನ್ನು ಇಟ್ಕೊಂಡಿತ್ತು. ಆ ವರದಿ ಆಧಾರದ ಮೇಲೂ ಕೂಡ ನಿನ್ನೆ ರಾಜ್ಯದ ನಾಯಕರ ಅಭಿಪ್ರಾಯಗಳು, ಕಾರ್ಯಕರ್ತರ ಅಭಿಪ್ರಾಯಗಳು, ರಾಜ್ಯದ ಕಾಂಗ್ರೆಸ್ ನಡೆಸಿದಂಥ ಸರ್ವೆ ವರದಿ ಮತ್ತು ಹೈಕಮಾಂಡ್ ವರದಿ ಇವೆಲ್ಲವನ್ನು ಇಟ್ಟುಕೊಂಡು ನಿನ್ನೆ ಸುಮಾರು 124 ಕ್ಷೇತ್ರಗಳ ಸಂಬಂಧಪಟ್ಟಾಗೆ ತುಲನೆ ಮಾಡಲಾಯಿತು. ಆ ಸಂದರ್ಭದಲ್ಲಿ ಎಲ್ಲ ಕ್ಷೇತ್ರಗಳ ಬಗ್ಗೆ ವಿಶೇಷವಾಗಿ ಚರ್ಚೆಯನ್ನು ನಡೆಸಿತು. ಆ ಚರ್ಚೆಯ ಬಳಿಕ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಸಿದ್ದರಾಮಯ್ಯನವರು ಪ್ರತ್ಯೇಕವಾಗಿ ಮಾತುಕತೆಯನ್ನು ನಡೆಸಿದರು. ಆ ಮಾತುಕತೆ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ಕೋಲಾರದಲ್ಲಿ ತಮಗೆ ಸೇಫ್ ಇಲ್ಲ, ಕೋಲಾರದಲ್ಲಿ ಬಿಜೆಪಿ, ಸಂಘ ಪರಿವಾರ ಮತ್ತು ಜೆಡಿಎಸ್ ಈ ಮೂರು ಬಿಜೆಪಿ ಪಕ್ಷ ಮತ್ತು ಜೆಡಿಎಸ್ ಪಕ್ಷ ಸೇರಿದಂತೆ RSS ಸಂಘಟನೆ ಕೂಡ ನಿಮ್ಮ ವಿರುದ್ಧವಾಗಿ ಕೆಲಸವನ್ನ ಮಾಡ್ತಿದೆ, ನೀವು ರಾಜಕೀಯ ಚಕ್ರವ್ಯೂಹಕ್ಕೆ ಸಿಲುಕುವ ಸಾಧ್ಯತೆ ಇರತಕ್ಕಂಥದ್ದು, ನಮಗೆ ಬಂದಂತ 2 ವರದಿಯಲ್ಲಿ ತಮಗೆ ಸುರಕ್ಷಿತ ಅಲ್ಲ ನಿಮಗೆ ಕೋಲಾರ ಅನ್ನೋ ಒಂದು ಏನು ಸಲಹೆ ಮತ್ತು ಸೂಚನೆ ಕೊಟ್ಟಿರುವಂಥದ್ದು. ಹಾಗಾಗಿ ತಾವು ಕ್ಷೇತ್ರವನ್ನ ಬದಲಾಯಿಸಿ ಅದು ಅಥವಾ ಆ ವರ್ಣ ಅಥವಾ ನಿಮಗೆ ಅನುಕೂಲ ಆಗುವಂಥ ಕ್ಷೇತ್ರದಲ್ಲಿ ನಿಲ್ಲಿ ಅಂತೇಳಿ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಮತ್ತೊಂದು ಕಡೆ ಸಿದ್ದರಾಮಯ್ಯ ವರದಿಯಲ್ಲೂ ಕೂಡ ಎಲ್ಲ ಒಂದು ಕಡೆ ಅವರು ಸಿದ್ದರಾಮಯ್ಯ ಸ್ವತಃ ಏನು ಸರ್ವೆ ಮಾಡಿದ ಸಂದರ್ಭದಲ್ಲೂ ಕೂಡ 2 ಬಾರಿ ಕೂಡ ಎಲ್ಲ ಒಂದು ಕಡೆ ಸಣ್ಣ ಪ್ರಮಾಣದ ಗೆಲ್ಲುವಂಥವರಿಗೆ ವರದಿ ಕೂಡ ಬಂದಿರುವಂಥದ್ದು. ಜೊತೆಗೆ ಇಡೀ ಕೋಲಾರ ಜಿಲ್ಲೆಯಲ್ಲಿ ಒಂದು ಕಡೆ ಕೆ ಎಚ್ ಮುನಿಯಪ್ಪನವರ ಮುನಿಯಪ್ಪನವರ ಮುನಿಸು ಎಲ್ಲ ಒಂದು ಕಡೆ ಅಲ್ಲಿರ್ತಕ್ಕಂಥ ಪರಿಷ್ಠ ಮತಗಳು ಎಲ್ಲ ಒಂದು ಕಡೆ ಸ್ವತಃ ಕೆ ಎಚ್ ಮುನಿಯಪ್ಪ ಡೈವರ್ಟ್ ಮಾಡ್ತಾರೆ ಎಂಬ ಒಂದು ಮಾತು. ಈ ಎಲ್ಲದರ ನಡುವೆ ಕೂಡ ರಮೇಶ್ ಕುಮಾರ್ ಮತ್ತು ಕೋಲಾರ ಜಿಲ್ಲೆಯಲ್ಲಿರ್ತಕ್ಕಂಥ ಹಾಲಿ ಶಾಸಕರುಗಳು ತಾವೆಲ್ಲ ಸೋಲ್ತೀವಿ ಎಂಬ ಭಯಕ್ಕಾಗಿ ಸಿದ್ದರಾಮಯ್ಯನವರ ಕೋಲಾರ ಕ್ಷೇತ್ರಕ್ಕೆ ಕರೆತಂದ್ರು. ಆ ಮುಖಾಂತರ ತಮಗೂ ಕೂಡ ಬೂಸ್ಟ್ ಸಿಗುತ್ತೆ ಎಂಬ ಲೆಕ್ಕಾಚಾರದಲ್ಲಿ ಸಿದ್ದರಾಮಯ್ಯನವರಿಗೆ ಮನವೊಲಿಕೆ ಮಾಡಿ ತಂದ್ರು ಅನ್ನೋದು ಕೂಡ ಇನ್ನೊಂದು ಲೆಕ್ಕಾಚಾರ. ಜೊತೆಗೆ ಸಿದ್ದರಾಮಯ್ಯನವರಿಗೆ ವರ್ಣ ಕ್ಷೇತ್ರದಿಂದ ಸ್ಪರ್ಧೆ ಮಾಡಲಿಕ್ಕೆ ಕೆಲವೊಂದು ಕಡೆ ಆರಂಭದಲ್ಲಿ ಇಚ್ಛೆ ಇರಲಿಲ್ಲ. ಯಾಕಂತ ಹೇಳಿದ್ರೆ ತನ್ನ ಪುತ್ರ ಯತೀಂದ್ರ ಸಿದ್ದರಾಮಯ್ಯನವರಿಗೆ ಕ್ಷೇತ್ರವನ್ನ ಕಿತ್ಕೊಂಡಂತಾಗುವಂಥದ್ದು. ಒಂದು ವೇಳೆ ಅಂಗ ಅಸೆಂಬ್ಲಿ ಆದ್ರೆ ಪುತ್ರ ಯತೀಂದ್ರ ಸಿದ್ದರಾಮಯ್ಯರವರನ್ನ ಮಂತ್ರಿ ಮಾಡಬಹುದೆಂಬ ಲೆಕ್ಕಾಚಾರ. ಒಂದು ವೇಳೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗದಿದ್ರು ಕೂಡ ತನ್ನ ಪುತ್ರ ಚಿದಾನ್ ಪಟೇಲ್, ಇದೊಂಥರ ನಿರ್ಣಾಯಕ ಮ್ಯಾಚ್ ಇದ್ದಂಗೆ ಸಿದ್ದರಾಮಯ್ಯನವರ ಪಾಲಿಗೆ ಡೂ ಆರ್ ಡೈ ಮ್ಯಾಚ್ ಇದ್ದಂಗೆ ಆಗ್ಬಿಟ್ಟಿರುವಂತದ್ದು. ಕೊನೆ ಎಲೆಕ್ಷನ್ ಅಂತ ಅವರೇ ಘೋಷಣೆ ಮಾಡಿರುವಂತ ಹಿನ್ನೆಲೆಯಲ್ಲಿ ಅದರ ಜೊತೆಗೆ ಸಾಕಷ್ಟು ಜನ ಅವರ ಹಿರಿಯ ನಾಯಕರುಗಳು ಕೂಡ ಮಾತನಾಡ್ತಾ ಹೇಳ್ತಾ ಇದ್ರು, ಇಲ್ಲಿ ಪ್ರಮುಖವಾಗಿ ಸಿದ್ದರಾಮಯ್ಯನವರೇ, ನೀವು ಗೆಲ್ಲಬೇಕು ಅಂದ್ರೆ ವರ್ಣ ಕ್ಷೇತ್ರಕ್ಕೆ ಹೋಗಿ ಕೋಲಾರದಲ್ಲಿ ಸುಮ್ಮನೆ ಯಾಕೆ ಹರಸಾಹಸ ಪಡ್ತೀರಾ ಅಂತೆಲ್ಲ. ಈಗ ಇವರು ಹೇಳಿರುವಂತ ಹಿನ್ನೆಲೆಯಲ್ಲಿ ವರ್ಣದಲ್ಲಿ ನಿಲ್ಲುವಂತ ನಿಟ್ಟಿನಲ್ಲಿ ನಿರ್ಧಾರ ಮಾಡ್ತಾರ ಸಿದ್ದರಾಮಯ್ಯನವರು? ಆ ಒಲವಿದೆಯಾ? ಯಾಕೆಂದ್ರೆ ವರ್ಣ ಕ್ಷೇತ್ರ ಅದೃಷ್ಟದ ಕ್ಷೇತ್ರ ಬೇರೆ. ಮಾಡೋ ಸಂಬಂಧಪಟ್ಟ ಹಾಗೆ ಪೃಥ್ವಿ ಮಾತರ ಬೆಳವಣಿಗೆ ಹಿನ್ನೆಲೆಯಲ್ಲಿ ಕೋಲಾರ ಕ್ಷೇತ್ರದ ಸ್ಪರ್ಧೆ ವಿಚಾರ ಸಂಬಂಧಪಟ್ಟಕ್ಕೆ ಕೋಲಾರದ ಪ್ರಮುಖ ನಾಯಕರ ಜೊತೆಗೆ ಇವತ್ತು ಸಿದ್ದರಾಮಯ್ಯನವರು ಮಹತ್ವದ ಸಭೆಯನ್ನು ನಡೆಸಿದ್ದಾರೆ. ಇವತ್ತಿನ ಸಭೆಯಲ್ಲಿ ಕೋಲಾರದಲ್ಲಿ ಸ್ಪರ್ಧೆ ಮಾಡಬೇಕಾ ಬೇಡ ಎಂಬ ನಿರ್ಧಾರವನ್ನು ಮಾಡಲಿದ್ದಾರೆ ಮತ್ತು ನಾಯಕರು ಕೂಡ ತಾನು ಕೋಲಾರದಿಂದ ಸ್ಪರ್ಧೆ ಮಾಡ್ತೀನಿ ಅಂತೇಳಿ ಸೂಚನೆಯನ್ನು ಕೂಡ ಕೊಡಲಿದ್ದಾರೆ. ಅಲ್ಲದೆ ವರ್ಣದಿಂದ ಸ್ಪರ್ಧೆ ಮಾಡೋ ಸಂಬಂಧಪಟ್ಟ ಕೂಡ ಇವತ್ತೇ ಬಹುತೇಕ ನಿರ್ಧಾರ ಕೈಗೊಳ್ಳುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಅಲ್ಲದೆ ಕೋಲಾರದಿಂದ ಸ್ಪರ್ಧೆಯ ಸಾಧಕ ಬಾಧಕಗಳ ಬಗ್ಗೆ ಅಲ್ಲಿನ ಪ್ರಮುಖ ಸ್ಥಳೀಯ ನಾಯಕರ ಜೊತೆ ಬೆಂಗಳೂರಿಗೆ ಬಂದ ನಂತರ ಸಿದ್ದರಾಮಯ್ಯನವರು ಚರ್ಚೆ ನಡೆಸ್ತಾರೆ ಅಂತ ಹೇಳಲಾಗ್ತಿದೆ. ಅಲ್ಲದೆ ಕಾಂಗ್ರೆಸ್ ಹೈಕಮಾಂಡ್ ಸಲಹೆ ಕೊಟ್ಟಿರುವಂತದ್ದು, ಸ್ವತಃ ರಾಹುಲ್ ಗಾಂಧಿ ಅವರು ತಾವು ಸ್ಪರ್ಧೆ ಮಾಡಬೇಡಿ ಅಂತೇಳಿ ಸೂಚನೆ ಕೊಟ್ಟಿರುವಂತದ್ದು. ಅಲ್ಲದೆ ಮೊದಲ ಪಟ್ಟಿಯಲ್ಲಿ ಸಿದ್ದರಾಮಯ್ಯ ಹೆಸರನ್ನ ಕೋಲಾರ ಕ್ಷೇತ್ರದಿಂದ ಘೋಷಣೆ ಮಾಡಲೇ ಇರತಕ್ಕಂಥದ್ದು. ಹಾಗಾಗಿ ಸಿದ್ದರಾಮಯ್ಯ ಕೂಡ ವೈಯಕ್ತಿಕವಾಗಿ ಆತಂಕ ಎದುರಾಗಿರುವಂತದ್ದು. ಇದು ಅವರ ರಾಜಕೀಯ ಜೀವನದ ಕಟ್ಟಕಡೆಯ ಚುನಾವಣೆ ಆಗಿದ್ರಿಂದ ಒಂದು ವೇಳೆ ಚುನಾವಣೆ ಸೋತ್ರೆ ಕಾಂಗ್ರೆಸ್ ಪಕ್ಷದಿಂದಲೂ ಕೂಡ ನಾಯಕತ್ವ ಕೂಡ ತೊಂದರೆ ಆಗುವಂಥದ್ದು ಮತ್ತು ಇಷ್ಟು ದಿನ ಅವರು ಮಾಡಿದಂತ ರಾಜಕೀಯ ಕೂಡ ಕಪ್ಪು ಮಸಿ ಆಗುವಂಥದ್ದು. ಹಾಗಾಗಿ ಸಿದ್ದರಾಮಯ್ಯ ನೋಡೋಣ ಏನ್ ಬೆಳವಣಿಗೆಗಳಾಗುತ್ತೆ ಅಂತ. ಚಿದಾನ್ ಪಟೇಲ್, ಮತ್ತಷ್ಟು ಅಪ್ಡೇಟ್ಸ್ ಅನ್ನ ನೆಕ್ಸ್ಟ್ ತೆಗೆದುಕೊಳ್ತಾ ಹೋಗ್ತೀನಿ. ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.